Hello everyone, welcome to Sanmargha classes. Let's see question number 25, the chapter of production and management. How is compost manure be prepared? Right, it's any two advantages. Compost manure ಅನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತೆ ಇದರ ಅಡ್ವಾಂಟೇಜಸ್ ಅನ್ನ ಬರೀಲಿಕ್ಕೆ ಹೇಳಿದ್ದಾರೆ. So, compost manure is made by collecting waste materials like dry leaves, vegetable peels, cow dung, etc., and allowing them to rot in a pit for a few weeks. ಏನ್ ಮಾಡ್ತಾರೆ ಇಲ್ಲಿ ವೇಸ್ಟ್ ಮಟೀರಿಯಲ್ಸ್ ಯಾವ ತರ ಡ್ರೈ ಲೀವ್ಸ್ ಇರಬಹುದು ಅಥವಾ ವೆಜಿಟೇಬಲ್ ಪೀಲ್ಸ್, ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಸಗಣಿ ಇದನ್ನೆಲ್ಲ ಸೇರಿಸಿ ಒಂದ್ ಕಡೆ ಕೊಳೆಯೋ ತರ ಮಾಡ್ತಾರೆ ಸಮ್ ವೀಕ್ಸ್. ಈ ತರ ಕಾಂಪೋಸ್ಟ್ ಮ್ಯಾನ್ಯೂರ್ ತಯಾರಾಗುತ್ತೆ. ಸೊ ರೈಟ್, ಇಟ್ಸ್ ಎನಿ ಟು ಅಡ್ವಾಂಟೇಜಸ್ ಅಂತ ಹೇಳಿದ್ದಾರೆ. ಡ್ಯೂರಿಂಗ್ ಪ್ರೊಸೆಸ್ ಆಫ್ ಡಿಕಂಪೋಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬ್ರೇಕ್ ಡೌನ್ ದ ವೇಸ್ಟ್ ಅಂಡ್ ಟರ್ನ್ ಇಟ್ ಇನ್ ಟು ಮ್ಯಾನ್ಯೂರ್. ಈ ರೀತಿ ಕಂಪೋಸ್ಟ್ ಮ್ಯಾನ್ಯೂರ್ ರೆಡಿ ಆಗಿರುತ್ತೆ. ಈ ಪ್ರೊಸೆಸ್ ಆಗುವಾಗ ಏನ್ ಮಾಡುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ದೇ ಡಿಕಂಪೋಸ್ ಅಂಡ್ ಪ್ರೊಸೆಸ್ ಆಫ್ ಡಿಕಂಪೋಸಿಂಗ್ microorganisms break down waste and turn it into manure ಅಂತ ಹೇಳ್ತಾರೆ. And what are the two advantages of compost manure? The two advantages of compost manure are it increases soil fertility. Soil fertility ಅನ್ನ increase ಮಾಡುತ್ತೆ. Also it is cheap and eco-friendly. ಇದು ಚೀಪ್ ಮತ್ತೆ eco-friendly ಆಗಿರುತ್ತೆ. See, it increases number of friendly microorganisms. ಯಾವುದು ಸಾಯಿಲಿಗೆ ಫ್ರೆಂಡ್ಲಿ ಇರುತ್ತಲ್ಲ ಆ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಆಲ್ಸೋ ಇಟ್ ಇಂಪ್ರೂವ್ಸ್ ಸಾಯಿಲ್ ಟೆಕ್ಸ್ಚರ್ ಅನ್ನ ಇಂಪ್ರೂವ್ ಮಾಡುತ್ತೆ. ದೆನ್ ಇಟ್ ಮೇಕ್ಸ್ ಸಾಯಿಲ್ ಪೋರಸ್ ಅಂಡ್ ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಏನಾಗುತ್ತೆ, ಈಸಿ ಆಗಿ ಆಗುತ್ತೆ. ಆಲ್ಸೋ ಇಟ್ ಇಂಪ್ರೂವ್ಸ್ ದ ಅಬಿಲಿಟಿ ಆಫ್ ದ ಸಾಯಿಲ್ ಟು ಹೋಲ್ಡ್ ವಾಟರ್ ಅಥವಾ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ. These are the advantages of compost manure. Thank you.